ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ನಾವು ಇವತ್ತು ನಮ್ಮ ಅಕ್ಕ ಊರಿಗೆ ಹೋಗ್ತಾ ಇದ್ದೀವಿ. ಸೊ ಎಲ್ಲರೂ ನೈಟೇ ಹೋಗ್ಬಿಟ್ರು ಊರಿಗೆ. ಸೊ ನಾವು ಬೆಳಗ್ಗೆನೇ ಹೋಗ್ತಾ ಇದ್ದೀವಿ, ಒಂದು 5 o'clock 5:30 ಆ ಥರ. ಸೊ ಮಾರ್ನಿಂಗ್ ಅಂತೂ ಫುಲ್ ಡಾರ್ಕ್ ಆಗಿತ್ತು, ಅದರಲ್ಲೂ ಚಳಿ ಅಂದರೆ ಚಳಿ ಇತ್ತು. ಬೆಳಗ್ಗೆ ಟೈಮ್ ಎದ್ದು ಹೋಗೋದಕ್ಕೆ ಕಷ್ಟ ಆಗೋದು. ಆದ್ರೂ ನಮ್ಮ ಹಸ್ಬೆಂಡು ನಾವು ಬೈಕಲ್ಲೇ ಹೋದ್ವಿ. ನೈಟ್ ಎಲ್ಲ ಮಕ್ಕಳು ಎಲ್ಲರೂ ದೊಡ್ಡವರು ಕಾರಲ್ಲೇ ಹೋದರು. ನಾವು ಬೆಳಗ್ಗೆ ಹೋಗೋಣ ಅಂದ್ಕೊಂಡು ಇನ್ನು ಅಷ್ಟೊತ್ತಲ್ಲಿ ಏನು ಹೋಗೋದು ಅಂತ ಬೆಳಗ್ಗೆ ಹೊರಟ್ವಿ. ಸೊ ಎಷ್ಟು ಡಾರ್ಕ್ ಆಗಿದೆ ನೋಡಿ, ಬೆಳಗ್ಗೆ 5 o'clock 5:30 ಆ ಥರ ಬೆಂಗಳೂರಲ್ಲಿ. ಆದರೂ ಗಾಡಿಗಳೆಲ್ಲ ಓಡಾಡ್ತಾ ಇತ್ತು. ಸೊ ಅಷ್ಟರಲ್ಲಿ 6 ಗಂಟೆ ಹಾಗೆ ಹೋಯಿತು. ಅಷ್ಟರಲ್ಲಿ ಸೂರ್ಯೋದಯನೂ ಕೂಡ ಆಗ್ತಾ ಬಂತು. ಸೊ ಸಿಕ್ಕಾಪಟ್ಟೆ ಚಳಿ ಇತ್ತಪ್ಪ. ಏನಕ್ಕೆ ಹೋಗ್ತಾ ಇದ್ದೀವಿ ಅಂತ ಗೊತ್ತಿಲ್ಲಲ್ಲ, ಮುಂದೆ ನೋಡಿ. ಹಾಗೆ ಎಲ್ಲಿಗೆ ಹೋಗ್ತಾ ಇದ್ದೀವಿ, ಏನಕ್ಕೆ ಹೋಗ್ತಾ ಇದ್ದೀವಿ ಅಂತ ಗೊತ್ತಾಗತ್ತೆ. ಚಾಯ್ ಕುಡಿಯೋಣ ಅಂತ ನಿಲ್ಸಿದ್ವಿ. ಎಷ್ಟು ಮಂಜು ಬೀಳ್ತಾ ಇದೆ ಇಲ್ಲೆಲ್ಲ, ಚಳಿ ಸಿಕ್ಕಾಪಟ್ಟೆ ಚಳಿ. ಇಲ್ಲೊಂದು ಫೈರ್ ಹಾಕಿದಾರಪ್ಪ, ಫೈರ್ ಕ್ಯಾಂಪ್ ಅಂದ್ಕೊಂಡ್ರಾ? ಅಲ್ಲ, ಚಳಿಗೆ ಅಲ್ಲಿ ಯಾರೋ ಫೈರ್ ಹಾಕಿದ್ದಾರೆ. ಎಲ್ಲರೂ ಹೋಗಿ ಅಲ್ಲೇ ಬೆಂಕಿ ಮಾಡ್ತಾವ್ರೆ ಅಷ್ಟೇ ಚಳಿಗೆ. ಇಲ್ಲೂ ಹಾಕಿದ್ದಾರೆ ನೋಡಿ, ನಮ್ಮ ಯಜಮಾನರು ಬೆಂಕಿಗೆ ಜಡ ತಗೋತಾ ಇದ್ದಾರೆ ಚಳಿಗೆ. ಚಾಯ್ ಕುಡಿಯೋಣ ಬನ್ನಿ. ಮಾರ್ನಿಂಗ್ 6:30ಗೆ ಎಷ್ಟು ಚಳಿ ಗೊತ್ತಾ ಇಲ್ಲೆಲ್ಲ. ಈ ಸೈಡು ಗಿಡ ಮರ ಜಾಸ್ತಿ ಇದೆ, ಹಾಗಾಗಿ ಚಳಿ ಎಷ್ಟು ಚಳಿ. ಅದಕ್ಕೆ ಸ್ವಲ್ಪ ಟೀ ಕುಡ್ಕೊಂಡು ಆಮೇಲೆ ಹೋಗೋಣ ಅಂತ ಹೇಳಿ ಸುಮ್ಮನೆ. ಇಲ್ಲಿ ಎಷ್ಟೊಂದು ಜನ ಹೇಳಿದ್ದಾರೆ, ಬಾಯಲ್ಲಿ ಹೊಗೆ ಬರ್ತಾ ಇದೆ, ಸ್ಮೋಕ್ ಹೊಗೆ ಬರ್ತಾ ಇದೆ. ನೋಡಿ, ಅಷ್ಟರಲ್ಲಿ ನಮಗೆ ಸೂರ್ಯೋದಯ ಇತ್ತು. ನೋಡಿ ಸೂರ್ಯ ಯಾವ ರೀತಿ ಕಾಣ್ತಾ ಇದೆ. ಸೊ ಆದ್ರೂ ನಮಗೆ ಸೂರ್ಯ ಕಾಣಿಸೋಕ್ಕೆ ಸ್ವಲ್ಪ ಕಷ್ಟನೇ ಆಗ್ತಾಯಿದೆ. ಸೊ ಫುಲ್ ಮಂಜು ಮುಚ್ಕೊಂಡ್ಬಿಟ್ಟಿದೆ. 6:30 ಆದರೂ ಕೂಡ ಫುಲ್ ಮಂಜು ಮುಚ್ಕೊಂಡಿದೆ. ಸೂರ್ಯ ಸ್ವಲ್ಪ ಕಾಣಿಸ್ತಾ ಇದೆ. ಹಾಗೆ ಸ್ವಲ್ಪ ಗಾಡಿಗಳು, ಹಾಗೆ ಬಿಲ್ಡಿಂಗ್ಗಳು ಅಡ್ಡ ಬರ್ತಾಯಿದೆ, ಕ್ಲಿಯರಾಗಿ ಕಾಣ್ತಾನೇ ಇಲ್ಲ. ಹಾಗಾಗಿ ಹಾಗೇ ವೀಡಿಯೋ ಮಾಡಿದೆ. ಅದರಲ್ಲೂ ಗಾಡಿ ಹೋಗುವಾಗ ವೀಡಿಯೋ ಮಾಡೋಕ್ಕೆ ಆಗ್ತಿದ್ದಿಲ್ಲ. ಫೋನೇ ಗಾಳಿಗೆ ಬಿದ್ದೋಗೋ ಥರ. ಆಮೇಲೆ ಕೈಗಳೆಲ್ಲ ಫುಲ್ ಥರ ಆಗ್ಬೇಕು. ಅಲ್ಲಿ ನಮಗೆ ಕಾಣಿಸ್ತಾ ಇರೋ ಬೆಟ್ಟ ಮಂಜು ಮುಚ್ಕೊಂಡಿದೆ, ಅದು ಮಂಡಿ ಬೆಟ್ಟ. ಹಾಗೆ ಅಲ್ಲೇ ನಿಯರ್ಬೈ ಇರೋದು ನಾವು ಹೋಗೋ ಪ್ಲೇಸ್ನ. ಈಗ ಒಂದು 15 ಕಿಲೋಮೀಟ್ರ್ ಚಿಕ್ಕಬಳ್ಳಾಪುರ ಸಿಗುತ್ತೆ. ಎಷ್ಟು ಚೆನ್ನಾಗಿ ಬೆಳಗ್ಗಿನ ಸೂರ್ಯೋದಯ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸೂರ್ಯ. ಸೊ ನಮಗೆ ಸಿಟಿಗಳಲ್ಲಿ ಬೆಳಗ್ಗೆ ನೋಡೋಕ್ಕಂತೂ ಆಗೋದಿಲ್ಲ. ಹಳ್ಳಿ ಸೈಡ್ ಹೋದಾಗಷ್ಟೇ ನಮಗೆ ನೋಡೋಕ್ಕೆ ತುಂಬ ಚೆನ್ನಾಗಿ ಸಿಗುತ್ತೆ. ಅದರಲ್ಲೂ ನೇಚರ್ ಮಧ್ಯದಲ್ಲಿ ಈ ಥರ, ಆಮೇಲೆ ಬೀಚ್ಗಳಿದ್ದಾಗ ತುಂಬ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ನಾವು ಹೋಗುವಾಗ ಇದು ಬ್ಯೂಟಿಫುಲ್ ಮಾರ್ನಿಂಗ್ ಲೇಕ್ ನೋಡಿ. ಇದು ಕೆರೆ. ಇದು ಸಮ್ ಟೈಮಲ್ಲಿ ಫುಲ್ಲು ನೀರು ರೋಡ್ ಬರುತ್ತೆ, ಫಿಶ್ಗಳೆಲ್ಲ ರೋಡ್ಗೆ ಬರುತ್ತೆ. ಇದರಲ್ಲಿ ಫಿಶು ಸಾಗಾಣಿಕೆನೂ ಮಾಡ್ತಾರೆ. ಸೂರ್ಯನೇ ಕಾಣಲ್ಲ. ಈ ಸೈಡು ನಮಗೆ ದೊಡ್ಡಬಳ್ಳಾಪುರದು, ಆಮೇಲೆ ಗೌರಿಬಿದನೂರು ಸೈಡೆಲ್ಲ ಬಂದರೆ ನಮಗೆ ಬರೀ ಬೆಟ್ಟ ಗುಡ್ಡಗಳು ಈ ಥರನೇ ಸಿಗುತ್ತೆ. ಕೋಲಾರ ಸೈಡು ಈ ಪ್ರಾಂತದಲ್ಲೆಲ್ಲ ನಮಗೆ ಬೆಟ್ಟ ಗುಡ್ಡಗಳು
ಕಲ್ಲು ಬಂಡೆಗಳೇ ಬರೀ ಜಾಸ್ತಿ, ಅದಕ್ಕೆ ಬಿಸಿಲು ಜಾಸ್ತಿ ಇರುತ್ತೆ ಈ ಸೈಡೆಲ್ಲ. ಹೆವಿ ಬಿಸಿಲಿರುತ್ತೆ, ಹಾಗೆ ಮಾರ್ನಿಂಗ್ ಹೆವಿ ಚಳಿ ಈ ಟೈಮಲ್ಲಿ ಮಾತ್ರ. ಸೊ ಆದರೂ ಕೆಲಸಗಳಿಗೆ ಹೋಗೋರು ಹೋಗ್ತಾ ಇರ್ತಾರೆ ನೋಡಿ. ಎಲ್ಲ ಬರೀ ಕಲ್ಲು ಬಂಡೆಗಳು, ಬೆಟ್ಟ ಗುಡ್ಡಗಳು ಇದೇ ಜಾಸ್ತಿ, ಸ್ವಲ್ಪ ಬರೀ ಕಲ್ಲುಗಳೇ. ಇನ್ನು ಸಮ್ಮರ್ ಕರೆಕ್ಟಾಗಿ ಏಪ್ರಿಲ್ ಮೇ ಜಾಸ್ತಿ ಇರುತ್ತೆ, ಸೆಕೆ ಜಾಸ್ತಿ, ಹಾಗೆ ತುಂಬಾ ಬಿಸಿಲು ಜಾಸ್ತಿ ಇಲ್ಲಿ. ಇಲ್ಲಿ ಕಾಫಿ ತೊಗೊಂಡು ಕುಟ್ಬಿಟ್ಟು ಇಲ್ಲಿ ಫಿಶಿಂಗ್ ಎಲ್ಲ ಮಾಡ್ತಾ ಇರ್ತಾರೆ, ಫಿಶಿಂಗ್ ಹಿಡಿತಾ ಇರ್ತಾರೆ. ಚೆನ್ನಾಗಿರುತ್ತೆ ನೋಡೋದಕ್ಕೆ ಪ್ಲೇಸ್. ಮಾರ್ನಿಂಗ್ ಅದೇ ಒಳಗಡೆ ಹೋಗೋಕ್ಕೆ ಮಕ್ಕಳು ಈ ಥರ ಸಮ್ಮರ್ ಟೈಮಲ್ಲ ಇನ್ನು ಸ್ಟಾರ್ಟ್ ಆಯಿತು, ಅದಕ್ಕೆ ಬೋಟಿಂಗ್ಸ್, ಅಲ್ಲಿ ಬೋಟಿಂಗ್ಸು ಇಟ್ಟಿದ್ದಾರೆ ನೋಡಿ. ಯಾರು ಹೋಗಿ ಒಳಗಡೆ ಎಲ್ಲ ಸುತ್ಕೊಂಡು ಬರ್ಬೋದು ನೋಡಿ, ಎಷ್ಟು ಚೆನ್ನಾಗಿದೆ ಇದು. ಸಮ್ಮರ್ ಟೈಮ್ ಬಂದರೆ ಮಾತ್ರ ಸಿಕ್ಕಾಪಟ್ಟೆ ಬಿಸಿಲು. ಆ ಕಲ್ಲು ಬಂಡೆಗಳೆಲ್ಲ ಬಿಸಿಲು ಬಿದ್ದು ಒಳ್ಳೆ ಜಡ ಹೆಂಗೆ ಹೊಳಿತಾ ಇರುತ್ತೆ, ಹೆವಿ ಬಿಸಿಲು. ಎಲ್ಲ ಹತ್ರನೇ ಇರುತ್ತೆ ಕಲ್ಲು ಬಂಡೆಗಳು, ಬೆಟ್ಟ ಗುಡ್ಡಗಳು, ಇದೆಲ್ಲ ಹಾಕಬಲ್ಲಿಂದ ಉತ್ಕೊಂಡ್ಬಿಡ್ತವೆ. ಅದರಲ್ಲೂ ಇವಾಗ ಸ್ವಲ್ಪ ಬೋರ್ವೆಲ್ ಎಲ್ಲ ಹಾಕ್ಸಿ ಗಿಡ ಮರ ಬೆಳೆಸ್ಕೊತವ್ರೆ. ಇಷ್ಟು ಕಲ್ಲು ಬಂಡೆಯಲ್ಲಿ ನೀರು ಬರೋದು ಕಷ್ಟ, ಮಳೆಗಾಲದಲ್ಲಿ ಅಷ್ಟೇ ಬರೋದು. ಅದರಲ್ಲಿ ಸಮ್ಮರಲ್ಲಂತೂ ಗಿಡ ಬೆಳೆಯೋಕ್ಕೆ ಕಷ್ಟ, ಅದಕ್ಕೆ ಬೋರ್ವೆಲ್ಗಳು, ಅದರಲ್ಲೂ ನೀರು ಸರಿಯಾಗಿ ಸಿಗಲ್ಲ. ಸರ್ಪ್ರೈಸ್ ಕೊಡೋಣ ಅಂತ ಬಂದು. ಹಾಯ್, ಏನೋ ಮಾಡ್ತಾರಪ್ಪ ಬೆಳಗ್ಗೆನೆ. ಅದು ಒಬ್ಬಟ್ಟು ಅಲ್ಲ ಕಣೆಯೋ. ಗುಡ್ ಮಾಡಿ ಕಪ್ಪಗಿರೋದಲ್ಲ ಅದು. ಹೋಗಿ ಅತ್ಲಾಗೆ ಅಂತೆ ಎದ್ಬಿಟ್ಟಿದ್ದೇವೆ ಎಲ್ಲರೂ. ಓ ಯಾವುದೋ ಅಬ್ಬೋ ಅಂತ ಮಲ್ಕೊಂಡು ನೀನು. ಸೊ ಇಲ್ಲಿಂದ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ನೈಟೇ ಬಂದುಬಿಟ್ರು ನನ್ನ ತಮ್ಮ ಅವರು. ನಾವು ಡೇಯಲ್ಲಿ ಬಂದಿದ್ದು. ಇಲ್ಲೆಲ್ಲ ಬೆಟ್ಟ ಗುಡ್ಡಗಳು, ಪೀಕಾಕ್ ಸೌಂಡ್ ಬರ್ತಾ ಇದೆ. ಸೊ ಇದು ನಮ್ಮ ಅಕ್ಕನ ಮನೆ. ಮೇಲ್ಗಡೆ ಒಂದು ಟೆರೆಸ್, ಒಂದು ರೂಮ್ ಇದೆ. ಸೊ ಮುಂದ್ಗಡೆ ಎಲ್ಲ ಈ ಥರ ಸುತ್ತ ಗ್ರಿಲ್ ಹಾಕ್ಸ್ಬಿಟ್ಟಿದ್ದಾರೆ. ಜಾಸ್ತಿ ಮಂಕಿ ಬರುತ್ತೆ ಗೊತ್ತಾ, ಈ ಗ್ಯಾಪಲ್ಲಿ ಕೂಡ ಒಳಗಡೆ ಬಂದ್ಬಿಡುತ್ತೆ ಮಂಕಿಗಳು, ಮರಿಗಳು. ಇದ್ಯಾವುದು ಕಳ್ಳಿ ಯಾರದು ಬಿಸ್ಕೆಟ್ ಕಳ್ಳಿ. ఎవరిచ్చి ಬಟ್ ಆದ್ರಲ್ಲಿ ಯಾವುದು ಒಂದೇ ಸಿಂಗಲ್ ಚಳಿ ಮುದುರ್ಕೊಂಡು ಕುತ್ಕೊಂಡ್ಬಿಟ್ಟವ್ರೆ. ಸ್ವಿಚ್ ನೋಡು. ನಾನಂದ್ರೆ ಅಷ್ಟು ಭಯ ಅವಳಿಗೆ. ನಾನು ಬಂದ್ರೆ ಸಾಕು ಮುದುರ್ಕೊಂಡ್ಬಿಡ್ತಾಳೆ. ಚೆನ್ನಾಗಿದ್ದೀರಾ ಗೊತ್ತಾ. ಪೂರ್ಣ ಇಷ್ಟಮ್ಮ ಇದ್ದು ಅಯ್ಯಪ್ಪ ಮುಂದಕ್ಕೆ ಬಿದ್ಬಿಟ್ಟೆ. ಹೋಳಿಗೆ ರೆಡಿಯಾಗಿದೆ, ಬಿಸಿ ಬಿಸಿದು ಸಾಂಬಾರು ರೆಡಿಯಾಗಿದೆ. ಓ ಇಲ್ಲಿ ಹೋಳಿಗೆ ಕಾಟು ಏನೋ ರೆಡಿಯಾಗಿದೆ. ಕರಿಗೇಡು ಬಾ. ಓಕೆ. ಸೊ ಇಲ್ಲಿ ಚಿತ್ರಾನ್ನ ಗೊಜ್ಜು ಏನೋ ರೆಡಿಯಾಗಿದೆ. ಇದೇನಾಗಿದೆ ನೋಡುವ. ಪಲ್ಯ ಒಂದು, ಕೋಸಂಬರಿ ಒಂದು ರೆಡಿ ಮಾಡಿಟ್ಟಿದ್ದಾರೆ. ಇನ್ನು ಬೇಜಾನ್ ಮಾಡ್ತವ್ರೆ. ಮಾಡಿ ನಾವು ತಿನ್ನೋಣ. ತಿನ್ಬೇಕು ಅಂತ ಎತ್ಕೊಂಡ್ರೆ ಮತ್ತೆ ಎಳ್ಕೊಂಡು ಇಟ್ಕೊಂಡಿದ್ದಾಳೆ.
ಬಿಸಿ ಬಿಸಿ ಕರಿಗೆಡಬು ಬೆಳಗ್ಗೆ ಬೆಳಗ್ಗೆ ತಿನ್ನೋಣ ಬನ್ನಿ. ಕರಿಗೆಡಬು ಮಾರ್ನಿಂಗ್ಗೆ ತಿನ್ನೋಣ. ಎಲ್ಲ ಬೆಳಗ್ಗೆ ಬೆಳಗ್ಗೆನೆ ನಾಷ್ಟ ಬದಲು ಅಡುಗೆನೇ ಮಾಡಿಬಿಟ್ಟಿದ್ದಾರೆ. ಎತ್ಕೊಳ್ಳಿ ಬಾಬಾ ಇಲ್ಲಿ. ನೀವು ಮಕ್ಕಳು ನೋಡಿ ಬೇಗ ಫಾಸ್ಟಾಗಿ ರೆಡಿ ಆಗ್ತವೆ. ಸ್ನಾನ ಗಿನ್ನ ಮಾಡಿಕೊಂಡು ನಮ್ಮ ಲಯ ಬೇಬಿ ಇಷ್ಟೊತ್ತಿಗೆ ಸ್ನಾನನೂ ಮುಗಿಸ್ಬಿಟ್ಟಿದ್ದಾಳೆ. ಲಯ ಯು ವಾಂಟ್? ನೋ. ತಿಂದು ಕುತ್ಕೊಂಡು ಸಿನಿಮಾ ನೋಡ್ತವ್ರೆ ಇವರೆಲ್ಲ. ನೋಡು, ಟೆಂಪಲ್ಗೆ ಹೋಗೋಣ ಬನ್ನಿರಿ ಅಂದರೆ ಎಲ್ಲ ಸಿನಿಮಾ ನೋಡ್ತವ್ರೆ. ಇವಳು ಬಕೆಟ್ ರಾಣಿ. ನಾವು ಟೆಂಪಲ್ಗೆ ಹೋಗೋಕ್ಕೆ ರೆಡಿ ಆಗಿಬಿಟ್ವಿ. ಡೇ ಫಸ್ಟ್ ರೆಡಿ ಆಗಿದ್ದೀವಿ. ಇವತ್ತು ಜಾತ್ರೆಗೆ ಹೋಗ್ತಾ ಇದ್ದೀವಿ. ಅದು ಲೇಟ್ ಆಯಿತು. ಅದು ನಮ್ಮಮ್ಮ, ಇದು ನಮ್ಮ ಚಂದು, ಅವಳು ನಮ್ಮ ಅಕ್ಕನ ಮಗಳು, ಇವಳು ಅಕ್ಕನ ಮಗಳೇ. ಇವರೆಲ್ಲ ಒಬ್ಬೊಬ್ಬರೇ ಆಚೆ ಬರ್ತಾರೆ. ಲೇಟ್ ಆಯಿತು ಅಂತ ಆರ ನೋಡಿತಾ ಇದ್ದಾರೆ ಕಾರ್ಗಳು. ಆಯ್ತು ಚುಚ್ಚಾ, ಬರಲ್ಲ ನೀನಲ್ಲ, ಇಲ್ಲೇ ಇರು, ಬರಬೇಡ. ಇವಳು ನಮ್ಮ ಚಿಕ್ಕಮ್ಮ ಮಗಳು. ಬನ್ನಿ ಇನ್ನೊಮ್ಮೆ. ಇವಳು ನಮ್ಮ ಅಕ್ಕ. ಹಾಯ್. ಎರಡನೇ ಅಕ್ಕ. ಅಲ್ಲ, ನೀನು ಚಿಕ್ಕಮ್ಮ ಮಗಳು ಕಣೆ, ನೀನು ಚಿಕ್ಕಮ್ಮ ಅಲ್ಲ. ಅಯ್ಯೋ ಕನ್ಫ್ಯೂಷನ್ಸ್ ಆಡ್ಕೊತಾಳೆ. ಅದು ದೊಡ್ಡದು ಬರ್ತಾ ಇಲ್ಲ, ದೊಡ್ಡಕ್ಕ ಬರಲ್ಲ ಅಂತ ಅವಳಿಗೆ ಹೆಡ್ಡೇಕ್ ಅಂತೆ. ಅದಕ್ಕೆ ಅವಳು ಮನೇಲಿ ಬಿಟ್ಬಿಟ್ಟು ಹೋಗೋಣ. ಹೆಣ್ಮಕ್ಳು ಸೀರೆ ಉಟ್ಕೊಂಡು ಹೊರಡೋದಂದ್ರೆ ಏನೋ ಮದುವೆಗೆ ರೆಡಿ ಏನಕ್ಕೆ, ಅದಕ್ಕೆ ಎಲ್ಲ ಹಾರ ನೋಡಿತಾನೆ ಇದ್ದಾರೆ. ಬಂದಿಲ್ಲ ಅದಕ್ಕೆ. ಹಾಯ್ ಗೈಸ್, ಹಾಯ್ ಈ ಕಾರ ಯಾರು ಓಡಿಸ್ತಾರೆ? ಈ ಕಾರಲ್ಲ ಹೇಳ. ಓ, ಎಲ್ಲ ಇಲ್ಲ ಹತ್ಕೊಂಡ್ಬಿಟ್ಟಿದಾರಪ್ಪ ಇವರು. ನಮಗೆ ಜಾಗನೇ ಬಿಡ್ತಾ ಇಲ್ಲ ಈ ಮಕ್ಕಳು. ಬಿಸಿಲು ಎರ್ರ ಬಿರಿ ಹೊಡಿತಾ ಇದೆ. ರೋಡ್ ಬೇರೆ ಕಿತ್ತಾಕ್ಬಿಟ್ಟಿದ್ದಾರೆ. ಇಲ್ಲೆಲ್ಲ ಹೋಗೋದಕ್ಕೆ ಧೂಳು ಎದ್ದು ಬಿಡುತ್ತೆ, ಅಷ್ಟು ಬಿಸಿಲು ಹೊಡಿತಾ ಇದೆ. ಸೊ ಫೈನಲಿ ನಾವು ಟೆಂಪಲ್ಗೆ ರೆಡಿಯಾಗಿದ್ದೀವಿ. ಸಿಂಪಲ್ ಹೋಗೋಣ ಅಂತ ಜಾತ್ರೆಗಳಿಗೆಲ್ಲ ಹೋಗುವಾಗ ಜಾಸ್ತಿ ಇದ್ರಲ್ಲಿ ಹೋಗೋದು ಬೇಡ, ಆಮೇಲೆ ಜಾತ್ರೆಗೆ ಥರ ಆಗೋಗ್ತೀವಿ ನಾವು ಕೂಡ ಅಂತ. ಎಲ್ಲ ಪಿಳ್ಳೆಗಳು, ಬರೀ ಪಿಳ್ಳೆಗಳು. ಹಾಗೆ ನಮ್ಮ ಚಂದು, ನಾವು ಅಷ್ಟು ನಮ್ಮ ಒಂದು ಕಾರ್ ಜನ ಫುಲ್ ಆಗ್ಬಿಟ್ಟಿದೆ. ಸೊ ಈಗ ಟೆಂಪಲ್ ಹತ್ರ ಹೋಗೋಣ. ಮಮ್ಮಿ ಹತ್ರ ಬೈಕ್ಗಳಲ್ಲಿ ತುಂಬಿಸ್ಕೊಂಡು ನೋಡಿ ಹೆಂಗ್ ಹೋಗ್ತಿದ್ದಾರೆ. ಜಾತ್ರೆ ಮುಗಿಸ್ಕೊಂಡು ಎಲ್ಲ ಹೋಗ್ತಾ ಇರೋರು. ಎಷ್ಟು ಜನ ಹೋಗ್ತಾ ಇದಾರೆ. ಬರ ನಾವು ಬಿಸಿಲು ಅಂದ್ಕೊಂಡು ಸ್ವಲ್ಪ ಲೇಟಾಗಿ ಹೋಗೋಣ ಅನ್ಕೊಂಡ್ವಿ. ನೋಡಿದ್ರೆ ಎಲ್ಲ ಮುಗಿಸ್ಕೊಂಡು ಬರೋರೇನೆ. ಎಲ್ಲ ಅಲ್ಲಿಂದ ಬರ್ತಾರೆ, ಜಾತ್ರೆಯಿಂದ ಬರೋರೆ ಕೆಲಸ ಇದೆಲ್ಲ. ಎಲ್ಲ ರಿಟರ್ನ್ ಆಗೋ ಟೈಮ್ ಹೋಗ್ತಿದ್ವಿ. ಮಾರಣ ಎಲ್ಲ ರಿಟರ್ನ್ ಆಗೋರು. ಬೆಳಗ್ಗೆ ಟೈಮ್ ಹೋದ್ರೆ ನಾವು ಪಾರ್ಕಿಂಗು ಜಾಗ ಇರಲ್ಲ, ಅಷ್ಟು ರಶ್ಶು. ಎಷ್ಟು ಗಾಡಿಗಳು ಇವಾಗ ಖಾಲಿ ಆಗಿರುತ್ತೆ. ಎಲ್ಲ ತೇರ್ ಮುಗಿದ್ದಿದೆ, ಅದಕ್ಕೆ ಎಲ್ಲ ರಿಟರ್ನ್ ಆಗ್ತಾ ಇದ್ದಾರೆ. ಇನ್ನು ನಾವು ಹೋದ್ರೆ ಇವಾಗ ಆರಾಮಾಗಿ ಪಾರ್ಕಿಂಗ್ ಮಾಡ್ಕೋಬಹುದು. ಎಲ್ಲ ಜಾತ್ರೆ ಮುಗಿಸ್ಕೊಂಡು ಇಷ್ಟು ಜನ ಬರ್ತವ್ರೆ. ಎಲ್ಲ ಅಲ್ಲಿ ಏನೂ ಇರಲ್ಲ, ಎಲ್ಲ ಖಾಲಿನೇ ಆಗೋಗಿರ್ತಾರೆ ಜನ. ಇಷ್ಟು ಜನ ಇದೆ. ಇದೆಯೋ ನಿಜ ಸೌಂಡು. ಏನ್ ಜನನೇ ಇಲ್ಲ, ಈಗೆಲ್ಲ ಖಾಲಿ ಆಗ್ಬಿಟ್ಟಾರ. ಹೋಗ್ಬೇಕಡೆ ಖಾಲಿ ಆಗ್ಬಿಟ್ರೆ. ಜನ ಇದ್ದಾಗ್ಲೇ ಒಂದು ಮಜಾರಿದೆ. ಅಷ್ಟು ರಶ್ ಇದ್ರೆ ಆಗಲ್ಲ ಬಿಡಿ. ಇದು ಹೆವಿ ಖಾಲಿ ಆಗ್ಬಿಡ್ತಲ್ಲ. ಇರೋ ಬರೋರೆಲ್ಲ ಬಂದೇ ಬಿಟ್ರು ಎಲ್ಲ.
2 ದಿವಸ 3 ದಿವಸ ನಿಲ್ಸ್ತಾರೆ ಎಪ್ಪಡಿ ಮುಂದೆನೆ ಹೋಗ್ಬೋದು ಬೇಜಾನ್ ಜಾಗ. ನೀರು ಮಜ್ಜಿಗೆ ಪಾನಕ ಯಾರಿಗೆ ಬೇಕು. ಎಲ್ಲೆಲ್ಲೋ ಗಾಡಿಗಳ ಪಾರ್ಕಿಂಗ್ ಬೇಜಾನ್ ಗಾಡಿಗಳೆಲ್ಲ ಹಾಕ್ಬಿಟ್ಟಿದೆ. ಎಲ್ಲ 90% ಗಾಡಿಗಳೆಲ್ಲ ಹೋಯ್ತು. ಇವಾಗ ಸ್ವಲ್ಪ ಕಮ್ಮಿ. ಅವನು ಇಲ್ಲಿದ ನೋಡು, ಇಲ್ಲಿ ಸುಬ್ಬ ಬೈಕಲ್ಲಿ ಟಂಡಣಕ್ಕ ಧೂಳು ಎಬ್ಬರ್ಸ್ ಎಲ್ಲ ಒಂದ್ ಕಡೆ ಹಾಕೋದು. ಎಲ್ಲರಿಗೂ ಹೋಗುತ್ತೆ ಅಲ್ಲೋರ್ಗು ಹೋಗೋದು. ಎಲ್ಲ ಪಾರ್ಕಿಂಗ್ ಫುಲ್ ಆಗೈತಿ. ಎಲ್ಲ ಕಮ್ಮಿ ಆಯ್ತು, ಸ್ವಲ್ಪ ಪರವಾಗಿಲ್ಲ. ಹಳ್ಳಿ ಜಾತ್ರೆ, ಹಳ್ಳಿಯಲ್ಲಿ ಜಾತ್ರೆನೇ ಜಾತ್ರೆ ಅಪ್ಪ. ನೋಡಕ್ಕೆ ಒಂದು ಮಜ್ಜಾ, ಜನ, ಜಾತ್ರೆ. ಆ ಜಾತ್ರೆ ತರನೇ ಇರುತ್ತೆ. ಜಾತ್ರೆಗೆ ಬರ್ಬೇಕು ಹಳ್ಳಿಗೆ ಜಾತ್ರೆ ಹಾಕ್ಬೋದಾಗಿತ್ತು. ಇನ್ನೂ ಹೋಗುತ್ತೆ ನೋಡಿ ಚಿಕ್ಕ ಮಗು ಕಲ್ಲಂಗಡಿ ಕೊಡ್ತಿಲ್ಲ, ಊಟ ಕೊಡ್ತಾರೆ. ಬರ್ರಿ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಬರ್ರಿ ಯಾರು ನಿಜ ನೋಡು, ಕಲ್ಲಂಗಡಿ ಕೊಡ್ತಾವ್ರಲ್ಲಿ ಗಾಡಿಯಲ್ಲಿ. ಹೋಗೋಣ ಬರ್ರಿ, ನಿಮ್ಮವರು ಕೇಳ್ಕೊಡ್ತಾರೆ. ಜಾತ್ರೆಯಲ್ಲಿ ಏನದು ಸಾಂಗು? ಬಾ ಕೃಷ್ಣ. ಯಪ್ಪೋ, ನಾನೆಲ್ಲ ರಶ್ ಕಮ್ಮಿ ಆಯಿತು ಅಂದ್ಕೊಂಡೆ, ಇಷ್ಟು ರಶ್ ಇದೆ ನೋಡಿ. ಆದರೂ ಕೂಡ ವಾಪಸ್ ನಾವ್ ಅನ್ಕೊಂಡ್ವಿ ಈಸಿಯಾಗಿ ಎಲ್ಲರೂ ಹೋಗಿದ್ರಪ್ಪ, ಇಷ್ಟೊಂದು ಗಾಡಿಗಳು ಹೋಗಿದಾವೆ ಅಂತ. ಪ್ರಸಾದ ಖಾಲಿ ಆಗುತ್ತೆ, ಅನ್ನ ಕೊಡ್ತಾರೆ, ಇಸ್ಕೊ ಹೋಗ್ರಿ, ಓಡ್ರಿ. ಯಪ್ಪ ಇಷ್ಟು ರಶ್ ಇದೆ. ಆದ್ರೂ ಕೂಡ ನಾನು ಫ್ರಂಟ್ ಕ್ಯಾಮ್ರಾ ಹಾಕ್ಬಿಟ್ಟಿದ್ದೀನಿ, ಗೊತ್ತಿಲ್ಲದೆ. ಥ್ಯಾಂಕ್ ಯು. ಜಾತ್ರೆ ತುಂಬಾ ನಮ್ಮ ಸೈನ್ಯ ಹೋಗ್ತಾ ಇದ್ದೀವಿ. ಅರ್ಧ ಮುಂದೆ ಅರ್ಧ ಹಿಂದೆ ಎಲ್ಲರೂ ಹೋಗ್ತೀವಿ. ರಶ್ ಅಂದರೆ ರಶ್ಶು, ಪರವಾಗಿಲ್ಲ. ಇವಾಗ ಜಾತ್ರೆ ಇದು ಬೆಟ್ಟಕ್ಕೆ ಹೋಗೋದು ಗೋಪುರ. ಅಲ್ಲಿಂದ ಮೇಲೇನು ಹೋಗ್ಬೋದು, ಮೆಟ್ಲಿದೆ. ಅಲ್ಲಿ ಹತ್ತೋರು ಹತ್ತಾರೆ, ಇಲ್ಲದೆ ಇರೋರು ಕೆಳಗಡೆ ಕೂಡ. ಇಲ್ಲಿ ಕೆಳಗಡೆನೆ ತೇರೆಲ್ಲ ಆಡೋಗೋದು. ಸೊ ಇದು ಮೇಲ್ಗಡೆ ಹೋಗೋದು, ಬೆಟ್ಟದ ಮೇಲೆ ಹೋಗ್ಬೇಕು. ಅಲ್ಲೂ ಟೆಂಪಲ್ ಇದೆ, ಅಲ್ಲಿ ಹೋಗೋರು ಹೋಗ್ತಾರೆ. ಸೊ ಇಲ್ಲಿ ಜಾತ್ರೆ ಫುಲ್ ಕೆಳಗಡೆ, ಫುಲ್ ಜಾತ್ರೆ ಕೆಳಗೆ. ಇದು ಜಾತ್ರೆ. ಇದೆಲ್ಲ ಜಾತ್ರೆಯಲ್ಲಿ ಇದ್ರೇನೆ ಮಜಾ ನೋಡಿ. ಬಳೆಗಳು, ಆಟ ಸಾಮಾನು, ಟಾಯ್ಸು. ಓ ರಾಮ ಜನನೋ ಜನ. ಅದು ಅಷ್ಟು ಜನ ಆಲ್ರೆಡಿ ಹೋದ್ರು. ತೇರ್ ಟೈಮಲ್ಲಿ ಬಂದಿದ್ರೆ ಹೆವಿ ರಶ್ಶು. ಕಾಲು ಹಿಡಿಯೋದಕ್ಕೂ ಆಗೋಲ್ಲ, ಅಷ್ಟು ಕಾಲು ಇಡೋದಕ್ಕೂ ಜಾಗ ಇರಲ್ಲ, ಅಷ್ಟು ರಶ್. ಯಾವ ಕಡೆ ಸೊ ಈ ಟೈಮಲ್ಲಿ ಬಂದಿದ್ದಕ್ಕೆ ಸ್ವಲ್ಪ ರಶ್ ಕಮ್ಮಿ, ಬಟ್ ಇರೋದ್ರಲ್ಲಿ ಅದು ಇಷ್ಟು ಜನ ಇದ್ದಾರೆ. ದವಣ ಹೂವು ಅಂದರೆ ಈ ಕಡೆನೇ ಫೇಮಸ್. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ತೇರು. ಮಜ್ಜಿಗೆ ಪಾನಕ ಬಂದು ಕೊಡ್ತಾ ಇರ್ತಾರೆ ಎಲ್ಲರಿಗೂ, ಪಾನಕ ಮಜ್ಜಿಗೆ. ಸೊ ಇದು ಬೆಟ್ಟದ ಕೆಳಗಡೆ ಇರೋ ದೇವಸ್ಥಾನ. ಇಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಇರುತ್ತೆ ನೋಡಿ, ಅದೇ ತೇರು. ಆಲ್ರೆಡಿ ಎಲ್ಲ ಕಿತ್ತು ಇದು ಮಾಡಿಬಿಡ್ತಾರೆ.
ನೋಡ್ಬೋದು ಬನಾನಗಳು ಎಲ್ಲ ಬನಾನದಲ್ಲಿ ಹೊಡೆದು ಅಲ್ಲಿರೋ ಹಾರಗಳೆಲ್ಲ ಕಿತ್ತಾಕಿ ಆಲ್ರೆಡಿ ತೇರೆಲ್ಲ ಅರ್ಧಂಬರ್ಧ ಮಾಡಿಬಿಟ್ಟಿದ್ದಾರೆ. ಇವತ್ತು ತೇರು, ನಾಳೆ ಎಲ್ಲ ಮೆರವಣಿಗೆಯನ್ನು ಮಾಡಿಸೋರೆಲ್ಲ. ಇವಳು ಬಿಸಿಲಂದ್ರೆ ಆಗಲ್ಲ, ಮುಚ್ಕೊಂಡಿದ್ದಾಳೆ. ಬನಾನ ಯಾವ ಮೇಲೆ ಎಸಿತಾರೆ ಅಂತ ಗೋಪುರ ಮುಟ್ಬೇಕು ಮೇಲಕ್ಕೆ ಟ್ರೈ ಮಾಡ್ತಾವ್ರೆ. ಓ ಕಳ್ಸಿಕೆ ಹೊಡೆದ್ರಪ್ಪ ತಮ್ಮ. ವಾವ್, ರಿವರ್ಸ್. ಅಯ್ಯೋ, ಫೋರ್ಸ್ ಇರಬೇಕು, ಫೋರ್ಸ್ ಇರಬೇಕು. వాళ్ళు ఇస్తారు, మనం మేము తీసుకుంటామా? ಬಾಮ್ಮ ಬಾ ಕೃಷ್ಣ. ಇಲ್ಲ ತಿಂಡಿಗಳು ಈ ಥರದ್ದೆಲ್ಲ ಇಲ್ಲಿ ಹಳ್ಳಿಯಲ್ಲಿ ಇದರಲ್ಲೇ ನೋಡೋಕ್ಕೆ ಸಾಧ್ಯ. ಇವೇ ಚಿಕ್ಕ ಮಕ್ಳಿಗೆ, ಇಲ್ಲಿ ಜಾತ್ರೆಯಲ್ಲಿ ಈ ಥರದವ್ರೆ ಚಿಕ್ಕ ಮಕ್ಳಾಗೋದು. ಬಳೆ ಹಾಕ್ಸ್ಕೊಳ್ತಾ ಇದಾರಪ್ಪ. ಈ ಜಾತ್ರೆಯಲ್ಲಿ ಬಂದ್ಬಿಟ್ಟು ಎಲ್ಲರೂ ಬಳೆ ಹಾಕೊಳ್ಳಿ ಅಂತ ನಮ್ಮ ಅಕ್ಕ ಅವರು ಬಳೆ ಹಾಕಿಸ್ತವ್ರೆ. ಹಾಕೊಳ್ಳಿ. ನನಗೆ ಬೇಡ ಮೇಡಮ್, ನಿನ್ಗೆ ಹಾಕಿಸ್ತೀನಿ ಬಾ ಮೇಡಮ್. ಈ ತೆಗೆದ್ಬಿಡು ಮೇಡಮ್, ಹೊಸವ ಹಾಕೋ ಮೇಡಮ್. ಹಾಕಿಸ್ಕೊಂಡ್ರಾ ಅವ ಜಾತ್ರೆ ಕನ್ನಡಕ ಹಾಕೊಂಡು ಶೋಕಿ ಮಾಡ್ತಾ ಇದ್ದೀರಾ? ಸಣ್ಣ ಮಗು ಅದು. ಯಪ್ಪ, ಯಾಕೆ ಬನ್ನಿ ಬಳೆ ಹಾಕಿಸ್ಕೊಳ್ಳೋಣ. ಶಾಸ್ತ್ರ ಕೊಂಚ అమ్మ రెండు ಅಡಿಗೆ ಮಾಡ್ತಾಳೆ ನಮ್ಲಯ್ಯ. ಸುಮ್ಮನೆ ಖರ್ಚು ಕಾಸ್ಕೊಡಿ ಅಕ್ಕ. ಈಗ ಐಸ್ ಕ್ರೀಮ್ ಪಾರ್ಟಿ. ಐಸ್ ಕ್ರೀಮ್ ಥ್ಯಾಂಕ್ ಯು. ಜಂಪಿಂಗ್ ಮಕ್ಕಳು ನೋಡಿ ಇಲ್ಲಿ ಒಂದು ಸ್ವಲ್ಪ ಎಂಜಾಯ್ ಮಾಡ್ತಾ ಇದ್ದಾರೆ. 10 ರೂಪಾಯಿ ಐಸ್ ಕ್ರೀಮ್. ಯಾವಾಗಿಂದ ಬಿಸ್ನೆಸ್ಸು? ಐಸ್ ಕ್ರೀಮ್ ಬಿಸ್ನೆಸ್ ಸೂಪರ್. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಎಷ್ಟು? ಸೂಪರ್. ಪಕ್ಕದಲ್ಲಿ ಅಂಗಡಿಯಲ್ಲಿ ತಗೊಂಡು ಇಲ್ಲಿ 10 ರೂಪಾಯಿ ಮಾರೋದಾ? ಡೇ 1 ಪ್ರೋಗ್ರಾಮು ಇವತ್ತೇ ಮುಗಿಯಿತು. ಡೇ 2 ನಾಳೆಗಿರುತ್ತೆ. ಡೇ 2 ಅಲ್ಲಿ ಮತ್ತೆ ನಾಳೆ ಇನ್ನೂ ಪೂಜೆಗಳು ಎಲ್ಲ ಇರುತ್ತೆ, ಜಾತ್ರೆ ಕೂಡ ಬರೋದಿರುತ್ತೆ ನಾಳೆಗೆ. ಸೊ ಇದು ಡೇ 1 ಜಾತ್ರಾ ಮಹೋತ್ಸವ. ಮನೇಲಿ ವರ್ಕ್